ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಗೆದಷ್ಟು ಬಯಲಾಗ್ತಾ ಇದೆ ಲಿಕ್ಕರ್ ಕಿಂಗ್ ಮಂಜುನಾಥನ ಮಹಾ ಅಕ್ರಮ. ಬೆಳಗಾವಿ ವಿಭಾಗದ ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ನಿನ್ನೆ ಮಂಜುನಾಥ್ಗೆ ಸೇರಿದ 14 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಮಂಜುನಾಥ್ಗೆ ಸಂಬಂಧಪಟ್ಟ ಒಟ್ಟು 14 ಕಡೆ ಇಡಿ ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿದ್ರು. ದಾಳಿ ವೇಳೆ ಪತ್ತೆಯಾಯಿತು ಮಂಜುನಾಥನ ಅಪಾರ ಪ್ರಮಾಣದ ಅಕ್ರಮ ಆಸ್ತಿ. ದಾಳಿ ವೇಳೆ ಸಿಕ್ಕ ಡೈರಿಯಲ್ಲಿ ಪತ್ತೆಯಾಯಿತು ಮಂಜುನಾಥನ ಆಸ್ತಿಯ ವಿವರ. ಮಂಜುನಾಥ್ನ ಸಂಬಂಧಿಕರು, ಸ್ನೇಹಿತರು, ಕಾರು ಚಾಲಕರ ಹೆಸರಲ್ಲೂ ಕೂಡ ಆಸ್ತಿ ಇದೆ. ದಾಳಿ ವೇಳೆ 5 ಲಕ್ಷ ನಗದು ಸಿಕ್ಕಿದೆ. 7.8 ಕೋಟಿ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿವೆ. 3.3 ಲಕ್ಷ ಮೌಲ್ಯದ ವಿದೇಶಿ ಕರೆನ್ಸಿಗಳು ಕೂಡ ಪತ್ತೆಯಾಗಿವೆ. ಲಂಚಕ್ಕಾಗಿನೇ ಪ್ರತ್ಯೇಕ ಲೆಕ್ಕ ಪುಸ್ತಕ ಇಟ್ಕೊಂಡಿರುವಂತ ಲಿಕ್ಕರ್ ಮಂಜುನಾಥ್ ಆದಾಯ ಮೀರಿ 13.3 ಕೋಟಿ ಅಕ್ರಮ ಆಸ್ತಿ ಮಾಡಿರುವಂತ ಲಿಕ್ಕರ್ ಮಂಜುನಾಥ್ ಇವರ ಆದಾಯ ನೋಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ. ಅಷ್ಟೇ ಅಲ್ಲ, ಈ ಲಂಚ ತೆಗೆದುಕೊಂಡು ಆ ಲೆಕ್ಕವನ್ನ ಬರೆಯೋದಕ್ಕೆ ಅಂತಾನೆ ಪ್ರತ್ಯೇಕ ಲೆಕ್ಕ ಪುಸ್ತಕ ಇಟ್ಕೊಂಡಿರುವಂತ ಮಂಜುನಾಥ್ಗೆ ಸೇರಿರುವಂತ ಮನೆ, ಕಚೇರಿಗಳು ಸೇರಿದಂತೆ ಒಟ್ಟು 14 ಕಡೆ ಇಡಿ ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿದ್ರು. ದಾಳಿಯ ಸಂದರ್ಭದಲ್ಲಿ ಅವರ ಅನೇಕ ಆಸ್ತಿ ಪತ್ರಗಳನ್ನ ಈಗಾಗಲೇ ಕಲೆ ಹಾಕಿದ್ದಾರೆ. ಇನ್ನೂ ಕೂಡ ಅವರ ಸ್ಥಿರಾಸ್ತಿಯ ಪತ್ರಗಳು ಸಿಗಬೇಕಿದೆ. ಅದು ಕಾರ್ ಇರಬಹುದು, ಮತ್ತು ಬೇರೆ ಬೇರೆ ಕಡೆ ಮನೆಗಳಿದೆಯಾ ಅಥವಾ ಐಷಾರಾಮಿ ಕಾರುಗಳು, ಸೈಟ್ಗಳು, ಇದ್ರ ಬಗ್ಗೆನೂ ಕೂಡ ಇನ್ನೂ ಮಾಹಿತಿ ಸಿಗಬೇಕಿದೆ. ಸದ್ಯಕ್ಕೆ ಈ 14 ಕಡೆಗಳಲ್ಲಿ ಎಲ್ಲೆಲ್ಲಿ ಮನೆ ಇದೆ, ಅದರ ಜೊತೆಗೆ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ, ಯಾರ್ಯಾರ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ, ಅವ್ರ ಮನೇಲಿ ಕೆಲಸ ಮಾಡೋ ಕಾರ್ ಚಾಲಕರ ಹೆಸರಲ್ಲೂ ಕೂಡ ಬೇನಾಮಿ ಆಸ್ತಿಯನ್ನ ಗಳಿಕೆ ಮಾಡಲಾಗಿದೆಯಂತೆ. ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗ ದಾಖಲೆಗಳನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಇಡಿ ಅಧಿಕಾರಿಗಳು ಅಬಕಾರಿ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರನ್ನ ತನಿಖೆಗೊಳಪಡಿಸಿದ್ದಾರೆ.